ಈ ರೀತಿ ಉದ್ದವಾಗಿ ದಟ್ಟವಾಗಿ ಎಷ್ಟು ಕೂದಲು ವ್ಯಾಲ್ಯೂ ಜಾಸ್ತಿ ಅನಿಸುತ್ತೆ ನೋಡಿ. ಈ ರೀತಿ ಬೇಕಾ? ನಾನು ಒಂದು ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ ರೋಸ್ಮೇರಿ ಆಯಿಲು. ಒಂದು ಪ್ಯಾಕೆಟ್ ಖಾಲಿ ಆಗಿದೆ. ಇವಾಗ ಬಂದು ಇನ್ನೊಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ರೋಸ್ಮೇರಿ ಲೀವ್ಸ್ ಅಂತ ನೋಡಿ. ಈ ರೀತಿ ಡ್ರೈ ಲೀವ್ಸ್ ಇರುತ್ತೆ, ಫುಲ್ಲು ಡ್ರೈ ಆಗಿರುತ್ತೆ ನೋಡಿ. ಈ ರೀತಿ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆ ಅಂತ ಅನ್ಕೊತಿದ್ದೀನಿ ನೋಡಿ. ಈ ರೀತಿ ಡ್ರೈ ಆಗಿರುತ್ತೆ. ಇದರಿಂದ ವಾಟರ್ ಮಾಡ್ಕೊಳೋದು ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಡ್ರೈ ಲೀವ್ಸ್ ಹಾಕೋಬೇಕಾಗುತ್ತೆ. ರೋಸ್ಮೇರಿ ಲೀವ್ಸ್ ಅಂತ ಆನ್ಲೈನಲ್ಲಿ ನಾನು ತೊಗೊಂಡಿರೋದು. ಆನ್ಲೈನಲ್ಲಿ ಸಿಗುತ್ತೆ ನೋಡಿ. ಮೊಬೈಲಲ್ಲೆಲ್ಲ ರೆಡ್ಗಾಗುತ್ತೆ ಅಂತ ತೋರಿಸ್ತಾರೆ. ಇದು ಅಷ್ಟೊಂದು ರೆಡ್ ಆಗೋದಿಲ್ಲ. ಆಯಿಲ್ ಯೆಲ್ಲೋ ಕಲರ್ ಥರ ಆಗುತ್ತೆ ನೋಡಿ. ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ತಗೋತೀನಿ. ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಅದಕ್ಕೆ ನಾನು ಆಯಿಲೇನು ಯೂಸ್ ಮಾಡ್ತಾ ಇಲ್ಲ ನೋಡಿ. ಈ ರೀತಿ ಯೆಲ್ಲೋ ಕಲರಾಗಿ ಬರುತ್ತೆ ಬಿಟ್ಟರೆ ಮೊಬೈಲಲ್ಲಿ ತೋರಿಸೋದು ನೋಡಿದ್ರೆ ರೆಡ್ಡಾಗಿ ತೋರಿಸ್ತಾರೆ. ಈ ರೀತಿ ಫುಲ್ಲು ಡ್ರೈ ಆಗಿದೆ. ನಾನು ಸ್ಪ್ರೇ ಬಾಟಲ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಫ್ರೀ ಬಂದಿದೆ ನನಗೆ ಪ್ಯಾಕೆಟ್. ಆನ್ಲೈನಲ್ಲಿ ತೊಗೊಂಡಿರೋದಲ್ವ, ಅದರಿಂದ ಬಂದು ರೋಸ್ಮೇರಿ ಲೀವ್ಸ್ ಜೊತೆಗೆ ನನಗೆ ಈ ಥರ ಬಾಟಲು ಸಹ ಫ್ರೀ ಬಂದಿದೆ ನೋಡಿ. ಈ ರೀತಿ ಫುಲ್ಲು ಏರ್ ಓಪನ್ ಮಾಡ್ಕೋಬೇಕು. ಏರ್ಗನ ಸರಿ, ಅಂದರೆ ತಲೆಗೆ ಎಣ್ಣೆ ಹಚ್ಚಿದ್ರೇನು ಸರಿ, ಇಲ್ಲಾಂದರೆ ಡ್ರೈ ಏರ್ಗಾದರೂ ಸರಿ ಯೂಸ್ ಮಾಡ್ಕೊಳ್ಳಿ. ಡ್ರೈ ಏರ್ಗೆ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ಆಯಿಲ್ ಯೂಸ್ ಮಾಡಿ, ಇಲ್ಲಾಂದರೆ ತುಂಬ ಡ್ರೈ ಆಗೋಗ್ಬಿಡುತ್ತೆ ಹೇರ್ಸು. ಅದರಿಂದ ಫುಲ್ಲು ಕ್ಯಾಲ್ಪಿಗಾಗಲಿ, ಏರ್ಗಾಗಲಿ, ಏರ್ ಲೆಂತಿಗಾಗಲಿ ಫುಲ್ಲು ಪ್ರತಿಯೊಂದು ಕಡೆ ಚೆನ್ನಾಗಿ ಅಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಬೇಕಿದ್ರೆ ಇದನ್ನು ಯೂಸ್ ಮಾಡಿದ್ಮೇಲೆ ಕಂಪಲ್ಸರಿ ಏರ್ ವಾಶ್ ಮಾಡಲೇಬೇಕು. ಏರ್ ವಾಶ್ ಮಾಡಿಲ್ಲ ಅಂದರೆ ತುಂಬ ಕೂದಲೆಲ್ಲ ಹೇರ್ಸ್ ಎಲ್ಲ ತುಂಬ ಸಿಕ್ಕಾಗೋದು, ಗಂಟಾಗೋದು, ಆ ಥರ ರಫಾಗುತ್ತೆ. ಏರ್ ವಾಶ್ ಕಂಪಲ್ಸರಿ ಮಾಡಲೇಬೇಕು ನೋಡಿ. ಒಂದು ಅರ್ಧ ಗಂಟೆ ಹಂಗೆ ಬಿಟ್ಬಿಟ್ಟು ಏರ್ ವಾಶ್ ಮಾಡಬೇಕಾಗುತ್ತೆ. ನಾನು ನಮ್ಮ ಮಗುಗೂ ಹಚ್ತಾ ಇದ್ದೀನಿ. ಮಕ್ಳಿಗೂ ಸಹ ಹಚ್ಕೋಬೋದು, ಪ್ರಾಬ್ಲಮ್ ಇಲ್ಲ ನೋಡಿ. ಈ ರೀತಿ ಅವಳು ಫುಲ್ಲು ವಿಡಿಯೋ ಮುಂದೆ ಬರ್ತಾಳೆ ಅಂತ ಅಂದರೆ ಫುಲ್ಲು ಎಂಜಾಯ್ಮೆಂಟಲ್ಲಿರ್ತಾಳೆ. ಎಂಜಾಯ್ ಜಾಸ್ತಿ, ಸಂತೋಷ ಫುಲ್ಲು. ಅದರಿಂದ ಅವಳ ತಲೆಗೂ ಮೊಬೈಲ್ ಮುಂದೆ ಇಟ್ಬಿಟ್ಟು ಅವಳ ತಲೆಗೂ ಹಚ್ತಾ ಇದ್ದೀನಿ. ಅವಳು ಸುಮ್ಮನೆ ಹಚ್ಚಿಸ್ಕೊತಾ ಇದ್ದಾಳೆ. ಹಚ್ಚಾದ್ಮೇಲೆ ಅವಳು ಹೇಳ್ತಿದ್ದಾಳೆ ತಲೆ ಮೇಲೆ ನೀರು ಬಿದ್ದೈತೆ, ನೀರೈತೆ ಅಂತ ನೋಡಿ. ಅವಳು ಸಂತೋಷಕ್ಕೆ ಎಷ್ಟು. ಆಮೇಲೆ ಬಂದು ಅರ್ಧ ಗಂಟೆ ಆದಮೇಲೆ ಏರ್ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಏರ್ ವಾಶ್ ಮಾಡ್ಕೊಂಡಾದ್ಮೇಲೆ ಮಗುಗೂ ಸಹ ಸ್ನಾನ ಮಾಡಿಸಿದ್ದೀನಿ. ಶಾಂಪು ಹಾಕ್ಕೊಂಡೆ ಸ್ನಾನ ಮಾಡ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ವಾಟ್ರಿಂದ ಸ್ನಾನ ಮಾಡ್ಕೋಬೋದು ನೋಡಿ. ಈ ರೀತಿ ಎಷ್ಟು ಕೂದಲು ಸಾಫ್ಟ್ ಅನಿಸುತ್ತೆ, ಎಷ್ಟು ವ್ಯಾಲ್ಯೂ ಜಾಸ್ತಿ ಅನಿಸುತ್ತೆ. ಒಂದ್ಸತಿ ನೋಡಿ, ನಾನು ಬಾಚಿ ತೋರಿಸ್ತೀನಿ. ಏರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಾಗುತ್ತೆ. ಏರ್ ಥಿಕ್ನೆಸ್ ಸಹ ಚೆನ್ನಾಗಾಗುತ್ತೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.